ನಿರ್ಮಾಣ ಹಂತದ ಕಟ್ಟಡದ ಮೇಲಿಂದ ಪಕ್ಕದ ಮನೆಯ ಶೀಟ್ ಮೇಲೆ ಈ ಹಾಲು ಬ್ಲಾಕ್ ಬಿದ್ದಂತಹ ಪರಿಣಾಮ 4 ವರ್ಷದ ಕೂಸು ಇದರಲ್ಲಿ ಬಲಿಯಾಗಿದೆ. ಹಾಲು ಬ್ಲಾಕ್ಗಳು ಬಿದ್ದು 4 ವರ್ಷದ ಕಂದಮ್ಮ ಉಸಿರು ಚೆಲ್ಲಿದೆ. ಬೆಂಗಳೂರಿನ ಹೆಚ್ಎಲ್ನ ಚಿನ್ನಪ್ಪನಹಳ್ಳಿಯಲ್ಲಿ ಈ ದುರ್ಘಟನೆ ನಡೆದಿದೆ. ಹಾಲು ಬ್ಲಾಕ್ ಬಿದ್ದ ಹಿನ್ನೆಲೆ ಮನೆಯಲ್ಲಿ 4 ವರ್ಷದ ಮನಸ್ವಿಗೆ ತೀವ್ರ ಪೆಟ್ಟಾಗಿ ಸಾವನ್ನಪ್ಪಿದೆ. ಆಕೆ ಜೊತೆಗಿದ್ದ ಇನ್ನಿಬ್ಬರು ಮಕ್ಕಳಿಗೂ ಗಾಯಗಳು ಆಗಿದೆ. ಶ್ರೀಶೈಲ್ ಮತ್ತು ಮಮತಾ ದಂಪತಿಯ ಮಗು ಈ ಮನಸ್ವಿ 2 ತಿಂಗಳ ಹಿಂದಷ್ಟೇ 2ನೇ ಮಗುವಿನ ಬಾಣಂತನಕ್ಕೆ ಅಂತ ತಾಯಿ ಮಮತಾ ಮನೆಗೆ ಬಂದಿದ್ದು. ಇವತ್ತು ಮಧ್ಯಾಹ್ನ ಈ ದುರ್ಘಟನೆ ಸಂಭವಿಸಿದೆ. ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಟ್ಟಡ ಮಾಲೀಕರ ನಿರ್ಲಕ್ಷ್ಯದಿಂದಲೇ ಈ ದುರ್ಘಟನೆ ನಡೆದಿದೆ ಎಂದು ಮೃತ ಮಗುವಿನ ಪೋಷಕರು ಕಿಡಿಕಾರಿದ್ದಾರೆ. 3 ಮಕ್ಕಳು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಕೂತಿರ್ತಾರೆ. ಈ ಸಂದರ್ಭದಲ್ಲಿ ಪಕ್ಕದ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ನಿಂದ ಹ್ಯಾಲೋ ಬ್ರಿಕ್ಗಳು ಆ ಮನೆಯ ಮೇಲೆ ಬಿದ್ದಿದೆ. ಶೀಟ್ ಮುರಿದು ಒಳಭಾಗಕ್ಕೆ ಹ್ಯಾಲೋ ಬ್ರಿಕ್ಗಳು ಬಿದ್ದು ಓರ್ವ ಮಗು ತಲೆ ಮೇಲೆ ಬಿದ್ದಿದೆ. ಆ ಕ್ಷಣದಲ್ಲೇ ಮಗು ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ಬಿದ್ದೋಗಿದೆ. ಆ ಬಳಿಕ ಜೊತೆಯಲ್ಲಿ ಊಟ ಮಾಡ್ತಿದ್ದಂತಹ 2 ಮಕ್ಕಳೇನಿದ್ದು ಆ ಮಕ್ಕಳಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರೋದು. ಇದೀಗ ನೀವು ನೋಡ್ತಿರೋ ದೃಶ್ಯ ಏನಿದೆ ಇದು HAL ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿನ್ನಪ್ಪನಪಾಳ್ಯದ ಈ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಏನಿದೆ, ಈ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಶೀಟ್ ಮನೆ ಇದೆ. ಆ ಶೀಟ್ ಮನೆಯನ್ನು ಕೂಡ ತಾವು ಗಮನಿಸಬಹುದು. ಆ ಶೀಟ್ ಮನೆಯ ಮೇಲೆ ಮಧ್ಯಾಹ್ನ ಊಟ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಹ್ಯಾಲೋ ಬ್ರಿಕ್ಗಳು ಬಿದ್ದು ಒಂದು ಮಗು ಮನಸ್ವಿ ಅಂತೇಳಿ 4 ವರ್ಷದ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಇದು ಈ ಶ್ರೀಶೈಲ್ ಮತ್ತು ಮಮತಾ ದಂಪತಿಯ 4 ವರ್ಷದ ಮಗು. ಮೂಲತಃ ಬಾಗಲಕೋಟೆಯವರು ಇವರು. ಮಧ್ಯಾಹ್ನ 2:30 ವೇಳೆ ಈ ಕಟ್ಟಡದಿಂದ ಈ ಒಂದು ಇಟ್ಟಿಗೆಗಳು ಬಿದ್ದಿರೋದು. ಇವರು ಮಮತಾ ಅವರು ತಮ್ಮ 2ನೇ ಮಗುವಿನ ಬಾಣಂತನಕ್ಕೆ ಅಂತೇಳಿ ಬನಶಂಕರಿಯಿಂದ ಇಲ್ಲಿ ತನ್ನ ಅಕ್ಕನ ಮನೆಗೆ ಬಂದಿದ್ದರು. ಈ ಬಂದಂತಹ ಸಂದರ್ಭದಲ್ಲಿ ಈ ಒಂದು ರೀತಿಯ ದುರ್ಘಟನೆ ನಡೆದಿರೋದು. ಇನ್ನು ಈ ಮನೆಯ ಮಾಲೀಕ ಏನಿದ್ದಾನೆ, ಮಾಲೀಕ ಸುಬ್ಬರಾವ್, ಈತ ಒಂದಷ್ಟು ಯಾವುದೇ ನಿಯಮಗಳನ್ನು ಪಾಲಿಸ್ತಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಕಾರಣ ಮನೆಯ ಸುತ್ತ ಒಂದಷ್ಟು ಸೆಟ್ ಬ್ಯಾಕನ್ನು ಬಿಡಬೇಕು, ಅದನ್ನು ಬಿಟ್ಟಿಲ್ಲ. ಮತ್ತು ಒಂದಷ್ಟು ಕವರ್ಗಳನ್ನು ಹಾಕಿ ಈ ನಿರ್ಮಾಣವನ್ನು ಮಾಡಬೇಕಿತ್ತು ಕಟ್ಟಡವನ್ನು. ಹೀಗಾಗಿ ಎಲ್ಲೂ ಕೂಡ ಆ ರೀತಿಯಾದಂತಹ ದೃಶ್ಯಗಳು ಕಂಡು ಬರ್ತಿಲ್ಲ. ಏಕಾಏಕಿ ಒಂದು ಮಗುವಿನ ಪ್ರಾಣವನ್ನು ತೆಗೆಯುವ ಕೆಲಸವನ್ನು ಇದೀಗ ಕಟ್ಟಡದ ಕಾರ್ಮಿಕ, ಅದ್ರ ಜೊತೆಗೆ ಮೇಸ್ತ್ರಿ ಮತ್ತು ಕೆಲಸಗಾರರು. ಏನಾಗಿದೆ ಅಂದರೆ ಕಲ್ಲುಗಳೆಲ್ಲ ಬಿದ್ದಿದೆ. ಇದಕ್ಕೆ ಶೀಟ್ ಏನಿದೆ ಒಡೆದೋಗ್ಬಿಟ್ಟು ಡೈರೆಕ್ಟಾಗಿ ತಲೆ ಮೇಲೆ ಬಿದ್ದಿರೋದು. ಒಂದು ಚಿಕ್ಕ ಮಗು ಇದೆ, ಅದಕ್ಕೇನಾಗಿದೆ ಅಂತಂದು ಇನ್ನೂ ಗೊತ್ತಿಲ್ಲ ನಮಗೆ. ಅಲ್ಲಿ ಜೀವಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೂ 2 ಮಕ್ಕಳು ಎಮರ್ಜೆನ್ಸಿ ಇದ್ದಾರೆ ರೈಂಬಾ ಹಾಸ್ಪಿಟ್ಲು. ಆ ಮಕ್ಕಳಿಗೆ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಅಲ್ಲಿ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಬಂದ್ವಿ ನಾವು. ಆ ಟೈಮಲ್ಲಿ ಯಾರು ಇರಲಿಲ್ಲ ಮನೆಯಲ್ಲಿ. ಆ ಟೈಮಲ್ಲಿ ಯಾರು ಇಲ್ದಿರೋ ಮನೆ ಟೈಮಲ್ಲಿ ಏನಾಗಿದೆ ಅಂದರೆ ಬಿದ್ದುಬಿಟ್ಟು ಇದು ಕಿಚನ್ ಮೇಲೆ ಬಿದ್ದುಬಿಟ್ಟು ಕಿಚನ್ ಮೇಲೆಲ್ಲ ಇದಾಗಿದೆ. ಆಮೇಲೆ ಸಿಮೆಂಟು ಅಷ್ಟು ಕ್ವಾಲಿಟಿ ಇಲ್ಲ, ಗೊತ್ತಾಯ್ತಾ. ಆಮೇಲೆ ಮನೆಯಲ್ಲಿ ಮಕ್ಕಳು ಎಲ್ಲ ಊಟ ಮಾಡ್ತಾಯಿದ್ರು, ಸ್ಕೂಲಿಗೆ ಹೋಗಿ ಬಂದು. ಆ ಟೈಮ್ನಲ್ಲಿ ಇದು ಆಗಿದೆ. ಮಾಡಿ ಅಂತ ಹೇಳಿದ್ವಿ, ಸೈಡ್ ಸೀಟ್ ಕಟ್ಟಿ ಅಂತ ಹೇಳಿದ್ವಿ. ಇಲ್ಲಿ ಸೀಟ್ ಕಟ್ಟಿಬಿಟ್ಟು ಕಲ್ಲು ಬಂದರೂ ಕೂಡ ಅಲ್ಲಿ ಬೀಳುತ್ತೆ ಸರ್. ಅವರು ಏನು ತಗೊಂಡಿಲ್ಲ, ಮೇಜರ್ ಇದಿಲ್ಲ.